ಶ್ರೀ ಗುರುಭ್ಯೋ ನಮಃ. ಭವಿಷ್ಯ ಮಹಾಗಣಪತಯೇ ನಮಃ. ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ. ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರತಿನಿತ್ಯ ಬೆಳಗ್ಗೆ 7:30 9 ಗಂಟೆ ಸುವರ್ಣ ಸಂಕಲ್ಪ ಅಮೃತಗಳಿಗೆ ಕಾರ್ಯಕ್ರಮ ಬರುತ್ತೆ. ನೀವೆಲ್ಲ ನೋಡಿದ್ದೀರಿ ಅಂತ ಅನ್ಕೊಳ್ತೀನಿ. ನೋಡದೇ ಇದ್ರೆ ನೋಡಿ, ಪ್ರತಿನಿತ್ಯದ ಭವಿಷ್ಯ ಬರುತ್ತೆ. ಇನ್ನು ನನ್ನ ವೈಯಕ್ತಿಕ ಯೂಟ್ಯೂಬ್ ಚಾನಲ್ನಲ್ಲಿ ಮಾಸ ಭವಿಷ್ಯ. ಈಗ ಮೀನರಾಶಿ ಆಗಸ್ಟ್ 2026 ಗ್ರಹಸ್ಥಿತಿಗಳು ಮತ್ತು ಅದರ ಆಧಾರದ ಮೇಲೆ ಭವಿಷ್ಯ ಹೇಗಿರುತ್ತೆ ಮೀನರಾಶಿಯವರದ್ದು. ರಾಶಿಯಾದ್ ಶನಿಯ ಸಂಚಾರ, ಸುಖ ಸ್ಥಾನದಲ್ಲಿ ಕುಜ, ರವಿ ಬುಧ ಗುರು. ಪ್ರಾರಂಭದಲ್ಲಿ ತ್ರಿಗ್ರಹ ಯೋಗವಾಗತ್ತೆ, ಪಂಚಮಾರಿಷ್ಟ ಸ್ಥಾನದಲ್ಲಿರುತ್ತೆ. ಆ ನಂತರ ರವಿ ಮತ್ತು ಬುಧ ಷಷ್ಠಮ ಸ್ಥಾನಕ್ಕೆ ಹೋಗ್ತಾರೆ ಕೇತುವಿನ ಜೊತೆಗೆ, ಅಲ್ಲಿ ತ್ರಿಗ್ರಹ ಯೋಗ ಉಂಟಾಗತ್ತೆ. ಇನ್ನು ಸಪ್ತಮದಲ್ಲಿ ಶುಕ್ರ ಹಾಗೆ ಇರ್ತಾರೆ. ಇನ್ನು ಮೋಕ್ಷಕಾರಕನಾಗಿ ರಾಹು ಇರ್ತಾರೆ. ಈ ಗ್ರಹಸ್ಥಿತಿಯ ಆಧಾರದ ಮೇಲೆ ಮೀನರಾಶಿಯವರಿಗೆ ಏನೇನು ಪಾಸಿಬಿಲಿಟೀಸ್ ಇದ್ದಾವೆ ಅನ್ನುವಂಥದ್ದನ್ನು ನೋಡೋಣ. ಒಂದು ನೆನಪಿಟ್ಕೊಳ್ಳಿ ಸ್ನೇಹಿತರೆ, ಇಲ್ಲಿ ಯಾರನ್ನೂ ಭಯ ಹುಟ್ಟಿಸಬೇಕಾದಂತಹ ಅನಿವಾರ್ಯತೆ ಅಗತ್ಯತೆ ಇಲ್ಲ. ನೀವು ಎಷ್ಟೇ ನೆಗೆಟಿವ್ ಕಮೆಂಟ್ಗಳನ್ನು ಮಾಡಿದ ಮಾತ್ರಕ್ಕೆ, ಯಾರೋ ಒಬ್ಬರು, ನಾಟ್ ಎವ್ರಿಬಡಿ, ನೆಗೆಟಿವ್ ಕಮೆಂಟ್ ಮಾಡಿದ ಮಾತ್ರಕ್ಕೆ ನಮ್ಮ ಮನಸ್ಥಿತಿ ಬದಲಾಗತ್ತೆ ಅನ್ನುವಂಥದ್ದಿಲ್ಲವೇ ಇಲ್ಲ. ನೀವು ನೆಗೆಟಿವ್ ಆಸ್ಟ್ರಾಲಜರ್ ಅಂತ ಹೇಳಿ, ಅಥವಾ ನೆಗೆಟಿವ್ ಪ್ರಿಡಿಕ್ಷನ್ ಅಂತ ಹೇಳಿ, ಅಥವಾ ನನಗೆ ಜ್ಯೋತಿಷ್ಯವೇ ಗೊತ್ತಿಲ್ಲ ಅಂತ ಹೇಳಿದ್ರು ಕೂಡ ಯಾವ ವಿಷಯಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳುವಂಥದ್ದಿಲ್ಲ. ಬಿಕಾಸ್ ಇವೆಲ್ಲ ವರ್ಕ್ ಆಗ್ತಕ್ಕಂಥದ್ದು ನಮ್ಮ ಆರಾ ಎನರ್ಜಿಯ ಆಧಾರದ ಮೇಲೆ. ನೀವು ಎಷ್ಟರ ಮಟ್ಟಿಗೆ ನಂಬಿಕೆ ಇಡ್ತೀರಿ ಅನ್ನೋದ್ರ ಮೇಲೆ ನಾನು ಹೇಳಿದಂತಹ ಭವಿಷ್ಯ ನಿಮಗೆ ಸತ್ಯ ಆಗತ್ತೆ. ನಾನು ಹೇಳಿರ್ತಕ್ಕಂತಹ ಯಾವುದೋ ಒಂದು ಸಣ್ಣ ಎಕ್ಸಾಂಪಲ್ ಕೂಡ ನಿಮ್ಮ ಜೀವನದಲ್ಲಿ ನಡೆದಿರುತ್ತೆ. ಮೈನ್ಯೂಟ್ ಎಕ್ಸಾಂಪಲ್ಸನ್ನು ನೀವು ರೀಕಾಲ್ ಮಾಡ್ಕೊಳ್ತಾ ಹೋಗಬೇಕು. ಈ ಥರ ಒಂದು ಘಟನೆ ನಡೆದಿತ್ತಾ, ಅಥವಾ ಇದಕ್ಕೆ ರಿಲೇಟೆಡ್ ಆಗಿ ನನ್ನ ಜೀವನದಲ್ಲಿ ಏನೋ ನಡೆದಿತ್ತಾ ಅನ್ನುವಂಥದ್ದನ್ನು ನೋಡ್ಕೋಬೇಕು. ಆವಾಗ ನಿಸ್ಸಂದೇಹವಾಗಿ 100ಕ್ಕೆ 100 ಸತ್ಯ ಆಗತ್ತೆ. ಬಿಕಾಸ್ ಆರಾ ಎನರ್ಜಿ ಅನುಷ್ಠಾನದಿಂದ ವಾಕ್ಸಿದ್ಧಿ ಆಗ್ತಕ್ಕಂಥದ್ದು ಅಂತ. ಕೆಲವೊಬ್ಬರು ತುಂಬ ಚೆನ್ನಾಗಿ ದೇವತಾ ಆರಾಧನೆಯನ್ನು ಮಾಡಿ ದೈವ ಸಿದ್ಧಿಯನ್ನು ಪಡೆದುಕೊಂಡಿರ್ತಾರೆ. ಅವ್ರ ಮಾತುಗಳು, ಮನೆಯಲ್ಲೇ ಯಾರೋ ಒಬ್ಬರು ಹಿರಿಯರು ಹೇಳಿದಂತಹ ಮಾತುಗಳನ್ನ ನೀವು ಅವ್ರ ಮಾತನ್ನು ಮೀರಬಾರ್ದು ಅಂತ ಹೋಗ್ತೀರಿ. ವೈ? ಬಿಕಾಸ್ ನಿಮಗೆ ಅವ್ರ ಮೇಲೆ ಇರ್ತಕ್ಕಂಥ ನಂಬಿಕೆ, ಶ್ರದ್ಧಾಂ ಕಾಮಸ್ಯ ಮಾತ್ರಂ. ನೀವು ಶ್ರದ್ಧೆಯಿಂದ ಯೋಚನೆ ಮಾಡಿದ್ರೆ, ಕೇಳಿಸ್ಕೊಂಡ್ರೆ, ಚಿಕ್ಕದಾಗಿ ಆಚರಣೆ ಮಾಡಿದ್ರೆ, ದೊಡ್ಡದಾಗಿ ಯಜ್ಞ ಯಾಗ ಮಾಡಿ ಅಂತ ಯಾವತ್ತೂ ನಾನು ಹೇಳಿಲ್ಲ, ಹೇಳೋದು ಇಲ್ಲ. ನೆನಪಿಟ್ಕೊಳ್ಳಿ. ನೀವು ಚಿಕ್ಕದಾಗಿರ್ತಕ್ಕಂತಹ ಮಂತ್ರಗಳ ಪಠಣ, ಯಾವುದೋ ಒಂದು ಸಣ್ಣ ಯಂತ್ರ, ಸಣ್ಣದಾಗಿರ್ತಕ್ಕಂತಹ ಒಂದು ರಿಚುವಲ್ಸ್ ಫಾಲೋ ಮಾಡುವಂಥದ್ದು, ಇದರಿಂದ ನಿಮ್ಮ ಸಮಸ್ಯೆಯನ್ನು ಪರಿಹರಿಸ್ಕೊಳ್ಬಹುದು. ಎನಿವೆ, ಪೀಠಿಕೆ ಜಾಸ್ತಿ ಆಯಿತು. ಹಾಗಾಗಿ ಮಾಸ ಭವಿಷ್ಯದ ಕಡೆ ಹೋಗೋಣ. ನೋಡಿ, ಮೋಕ್ಷಕಾರಕ ರಾಹು ಆಗಿರ್ತಕ್ಕಂಥದ್ರಿಂದ ಮೀನರಾಶಿಯವರಿಗೆ 7.5 ನಡೀತಾ ಇದೆ. ನಿಮ್ಮ ರಾಶಿಯಲ್ಲಿ ಶನಿ ಇರತಕ್ಕಂಥದ್ರಿಂದಾಗಿ ಆರೋಗ್ಯದ ಕಡೆ ಗಮನ ಹರಿಸ್ಕೋಬೇಕು. ಮಾನಸಿಕವಾಗಿ ಸ್ವಲ್ಪ ಧೈರ್ಯವನ್ನು ಕಳೆದುಕೊಳ್ಳುತ್ತೀರಿ, ಹಾಗಾಗಿ ನಿಮಗೆ ಸೋಲು ಬರುತ್ತೆ. ಅದರ್ವೈಸ್ ಯು ಆರ್ ವೆರಿ ಫಿಟ್, ಫಿಸಿಕಲಿ ಮೆಂಟಲಿ ತುಂಬ ಫಿಟ್ ಆಗಿರ್ತೀರಿ. ಯಾವ ಕಾರಣಕ್ಕೂ ನಿಮಗೆ ಸೋಲು ಬರುವಂತಹ ಸಾಧ್ಯತೆಗಳೇ ಇಲ್ಲ. ಬಟ್ ನಿಮಗೆ 12ನೇ ಮನೆಯ ರಾಹು, ನಿಮ್ಮ ರಾಶಿಯಲ್ಲಿರ್ತಕ್ಕಂಥ ಶನಿ 7.5 ಅನ್ನುವಂಥದ್ದು ನಿಮ್ಮನ್ನು ಇಮೋಷನಲಿ ಡೌನ್ ಮಾಡ್ತಾ ಹೋಗುತ್ತೆ. ಅದರ್ವೈಸ್ ನೀವು ಯು ಆರ್ ಫಿಟ್ ಆ್ಯಂಡ್ ಫೈನ್ ಅಬ್ಸಲ್ಯೂಟ್ಲಿ. ನೀವು ನಿಮ್ಮ ಮನಸ್ಸಿನಲ್ಲಿ 7.5 ನಡೀತಾ ಇದೆ, ನನ್ನ ರಾಶಿಯಲ್ಲೇ ಶನಿ ಇದ್ದಾನೆ ಅನ್ನುವಂಥದ್ದನ್ನು ತೆಗೆದು ಹಾಕೊಂಡ್ಬಿಡಬೇಕು. ಅನವಶ್ಯಕವಾದಂತಹ ಖರ್ಚುಗಳಾಗೋ ಸಾಧ್ಯತೆಗಳಿರುತ್ತೆ. ಖರ್ಚಿನ ಬಗ್ಗೆ ಜಾಗ್ರತೆ ವಹಿಸಬೇಕು. ನೀವು ಎಷ್ಟು ಆರ್ಥಿಕವಾಗಿ ಕೇರ್ಫುಲ್ ಆಗಿರ್ತೀರೋ ಅಷ್ಟು ನಿಮಗೆ ಈ 7.5 ಸಂದರ್ಭದಲ್ಲೂ ಕೂಡ ಯಾವ ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೂ ದುಡ್ಡು ಕೊಡೋಕೆ ಹೋಗಬೇಡಿ, ಮತ್ತು ಯಾರಿಗೂ ಶ್ಯೂರಿಟಿ ಹಾಕಕ್ಕೆ ಹೋಗಬೇಡಿ, ಯಾರಿಗೂ ಮಾತು ಕೊಡಬೇಡಿ. ಯಾವುದೇ ಭಾವನೆಗೆ ಸಿಕ್ಕಿ ಆರ್ಥಿಕ ವ್ಯವಹಾರವನ್ನು ಮಾಡಬೇಡಿ. ಇವ್ರು ನಂಗೆ ತುಂಬ ಬೇಕಾದವರು ಆಗ ಕೊಡ್ತಾ ಇದ್ದೀನಿ, ನಂಬಿಕೆ, ನೋ, ನೆವರ್, ಡೋಂಟ್ ಡೂ ದ್ಯಾಟ್. ಅದನ್ನು ಮಾಡೋಕ್ಕೆ ಹೋಗಬೇಡಿ. ಹೀಗೆ ಒಂದೆರಡು ನೆಗೆಟಿವ್ ಇದ್ದ ತಕ್ಷಣ ಅದನ್ನು ನಾವು ಹೇಳಬೇಕಾಗತ್ತೆ. ಆವಾಗ ನೀವೇನು ಮಾಡಿಬಿಡ್ತೀರಾ? ಡಿಸೈಡ್ ಮಾಡಿಬಿಡ್ತೀರಾ, ಇವರು ಸಂಪೂರ್ಣವಾಗಿ ನೆಗೆಟಿವ್ ಆಸ್ಟ್ರಾಲಜರ್ ಅಂತ. ನೋ, ನಿಮಗೆ ಏನೇನು ಮಾಡಬಾರ್ದು ಅಂತ ಹೇಳ್ತಿದ್ದೀವಿ ಅಷ್ಟೇನೆ. ನಿಮ್ಗೆ ಅದು ಆಗಲಿ, ಆಗತ್ತೆ ಅಂತ ಕರ್ಸ್ ಮಾಡ್ತಾ ಇರೋದಲ್ಲ, ಶಾಪ ಹಾಕ್ತಿರೋದಲ್ಲ. ಈ ರೀತಿಯಾದ ಸಾಧ್ಯತೆಗಳಿರುತ್ತೆ. ನೀವು ಇದರ ಬಗ್ಗೆ ಜವಾಬ್ದಾರಿ ತೆಗೆದುಕೋಬೇಕು, ಜಾಗರೂಕತೆಯನ್ನು ವ್ಯವಹರಿಸಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇರೋದು. ಇದರ ಹೊರತಾಗಿಯೂ ಕೂಡ ನಿಮಗೆ ಸಂತೋಷ ವೃದ್ಧಿ ಆಗುತ್ತೆ, ಆನಂದದಿಂದ ಸಮಯವನ್ನು ಕಳಿತೀರಿ. ಬಿಕಾಸ್ ಈ ಸಂದರ್ಭ ಅನ್ನುವಂಥದ್ದೇನಿದೆ, ಇದು ದೇವರಿಗೆ ಪ್ರಿಯವಾದಂತಹ ಸಂದರ್ಭ. ಹಾಗಾಗಿ ದೇವತಾ ಆರಾಧನೆಯನ್ನು ಮಾಡ್ತೀರಿ, ಶ್ಲೋಕಾದಿಗಳನ್ನ ಹೇಳ್ಕೊಳ್ತೀರಿ. ಎಸ್ಪೆಷಲಿ ನಿಮಗೆ 7.5 ಅನ್ನುವಂಥದ್ದು ಅತಿ ಹೆಚ್ಚು ಭಕ್ತಿ, ಶ್ರದ್ಧೆ, ಆಧ್ಯಾತ್ಮವನ್ನು ಅಥವಾ ದೇವರ ಪೂಜೆ ಪುನಸ್ಕಾರಾದಿಗಳಿಗೆ ಮನಸ್ಸನ್ನು ತಂದುಕೊಡುತ್ತೆ. ಜಾಗರೂಕತೆಯಿಂದಿರಿ. ಲಕ್ಷ್ಮೀನಾರಾಯಣ ಮಂತ್ರಗಳನ್ನ ಹೇಳ್ಕೊಳ್ಳಿ. ತ್ರಿಭುವನ ಗಾಂಧಾರಿ ಮಂತ್ರವನ್ನು ಪಠಣ ಮಾಡ್ಕೊಳ್ಳಿ. ಯಾವುದೇ ಬಿಸ್ನೆಸ್ ಮಾಡ್ತಾ ಇದ್ರೂ ನಿಮ್ಗೆ ಲಾಭ ಆಗತ್ತೆ. ನಾನು ನಿಮ್ಗೆ ಪ್ರಾರಂಭದಲ್ಲಿ ಹೇಳಿದ್ದು ಖರ್ಚಾಗತ್ತೆ ಅಂತ, ಹಣ ಸಂಪಾದನೆ ಮಾಡಲ್ಲ ಅಂತಲ್ಲ.
ಹಾಗಾಗಿ ನೀವು ಆಯಿತು ನಾನು ಖರ್ಚು ಮಾಡ್ತಾ ಇದ್ದೀನಿ, ನಂಗೆ ಅಷ್ಟೇ ದುಡ್ಡು ಬಂದರೂ ಸಾಕು ಅಂತ ಯೋಚನೆ ಮಾಡಿದ್ರೆ ನಿಮಗೆ ಈ ತಿಂಗಳು ನೀವು ತ್ರಿಭುವನ ಗಾಂಧಾರಿ ಮಂತ್ರವನ್ನು ಹೇಳ್ಕೊಳ್ಳಿ, ನಿಮಗೆ ಯಥೇಚ್ಛವಾಗಿ ಲಾಭ ಆಗುತ್ತೆ, ಹಣ ಬರುತ್ತೆ. ಆಮೇಲೆ ಖರ್ಚಾಗಲಿ, ನೋ ಪ್ರಾಬ್ಲಮ್, ತೊಂದರೆ ಇಲ್ಲ. ಮುಟ್ಟಿದ್ದೆಲ್ಲ ಚಿನ್ನ ಆಗಬೇಕು ಅಂತಂದರೆ ತ್ರಿಭುವನ ಗಾಂಧಾರಿ ಮಂತ್ರ ಹೇಳ್ಕೊಳ್ಳಿ, ಜೊತೆಗೆ ಪ್ರತಿಕ್ರಿಯಾ ಶೂಲಿನಿ ಕಾರ್ಯಸಿದ್ಧಿ ಯಂತ್ರವನ್ನು ನಿಮ್ಮ ಜೊತೆಗೆ ಇಟ್ಕೊಳ್ಳಿ. ಅಂದುಕೊಂಡಿರ್ತಕ್ಕಂತಹ ಎಲ್ಲ ಕೆಲಸ ಕಾರ್ಯಗಳು ನೀವು ಅಂದ್ಕೊಂಡಾಗ ಆಗತ್ತೆ, ಸುಯೋಗ ವೃದ್ಧಿ ಆಗತ್ತೆ, ಮುಟ್ಟಿದ್ದೆಲ್ಲ ಚಿನ್ನವಾಗುವಂತಹ ಕಾಲ. ದುಃಖ ದಾರಿದ್ರ್ಯಗಳಿದ್ದರೆ ದೂರವಾಗಬೇಕು, ಸಂತೋಷವಾಗಿ ನೀವಿರಬೇಕು ಅಂತಂದರೆ ಈ ರೀತಿಯಾದಂತಹ ಮಿರಾಕಲ್ ಮಾಡುವ ವಸ್ತುಗಳು ನಿಮ್ಮ ಜೊತೆಗಿರಬೇಕು, ಮಂತ್ರಾದಿಗಳನ್ನ ಹೇಳ್ಕೋಬೇಕು, ಮಾನಸಿಕವಾಗಿ ಯಥೇಚ್ಛವಾಗಿ ಧೈರ್ಯ ತಂದ್ಕೋಬೇಕು. ಏನೂ ಆಗಲ್ಲ, ನಮ್ಮ ದೇಹ ಮಾತ್ರ ಅಂತ್ಯವಾಗ್ಬೋದು ಅಷ್ಟೇನೆ, ನಮ್ಮ ಆತ್ಮಕ್ಕಲ್ಲ. ದುಃಖ ದಾರಿದ್ರ್ಯಗಳನ್ನು ದೂರ ಮಾಡ್ಕೋಬೇಕು. ಬಿಕಾಸ್ ನೀವು ಬರಬೇಕಾದ್ರೆ ಏನನ್ನೂ ತಂದಿಲ್ಲ, ಹೋಗ್ಬೇಕಾದ್ರೆ ಏನನ್ನೂ ತೊಗೊಂಡು ಹೋಗಲ್ಲ. ನೀವು ಎಷ್ಟು ಸಂತೋಷವಾಗಿ ನಿಮ್ಮನ್ನು ನೀವು ಮಾಡ್ಯುಲೇಷನ್ ಮಾಡ್ಕೊಳ್ತೀರೋ ಅಷ್ಟು ನೀವು ಸುಖವಾಗಿರ್ತೀರಿ. ಸಂತೋಷವಾಗಿರೋದಕ್ಕೆ ಸಿಚುವೇಶನ್ ಕ್ರಿಯೇಟ್ ಮಾಡ್ಕೋಬೇಕು. ಯಾವುದೇ ಮಾನಸಿಕ ಚಿಂತನೆಗಳಿಗೆ, ವ್ಯಥೆಗಳಿಗೆ ನೀವು ತಲೆನೇ ಕೆಡಿಸ್ಕೊಳಕ್ಕೆ ಹೋಗಬಾರ್ದು. ದುಃಖ ಆಗ್ತಿದೆಯಾ, ಕಷ್ಟ ನಡೀತಿದೆಯಾ, ನೋ ಪ್ರಾಬ್ಲಮ್, ಡೋಂಟ್ ವರಿ, ಒಳ್ಳೆಯ ಸಮಯ ಬಂದೇ ಬರುತ್ತೆ. ರಾತ್ರಿ ಆದವನಿಗೆ ಬೆಳಕು ಹರಿಲೇಬೇಕು. ಆ ಬೆಳಕು ನಿಮ್ಮ ಜೀವನದಲ್ಲಿ ಒಂದಷ್ಟು ಬಂಗಾರದ ಸಂದರ್ಭವನ್ನು ತಂದುಕೊಡುತ್ತೆ. ಹಾಗಾಗಿ ಚಿಂತೆ ಮಾಡೋಕ್ಕೆ ಹೋಗಬೇಡಿ, ಅನವಶ್ಯಕವಾದಂತಹ ವ್ಯಥೆಯಿಂದ ದುಃಖ ತಂದ್ಕೊಳ್ಳೋಕೆ ಹೋಗಬೇಡಿ. ನಿಮಗಿರ್ತಕ್ಕಂತಹ ಗ್ರಹಸ್ಥಿತಿಗಳು ಬರೀ ನೆಗೆಟಿವ್ ಮಾತ್ರ ಅಲ್ಲ, ಸುಖ ಸ್ಥಾನದಲ್ಲಿರ್ತಕ್ಕಂತಹ ಕುಜ ಉತ್ಸಾಹವನ್ನು ತಂದುಕೊಡ್ತಾನೆ. ಆತ್ಮಶಕ್ತಿ, ಫಿಸಿಕಲ್ ಶಕ್ತಿ ಅನ್ನುವಂಥದ್ದು ವೃದ್ಧಿ ಆಗುತ್ತೆ. ಯಾವುದೇ ಕೆಲಸವನ್ನು ಮಾಡೋಕ್ಕೆ ಹೋದರೂ ಕೂಡ ನೀವು ಸಂಪೂರ್ಣವಾಗಿ ಆ ಕೆಲಸದಲ್ಲಿ ಸಕ್ಸಸ್ಸನ್ನು ಹೊಂದುತ್ತೀರಿ. ಪ್ರಾರಂಭದಲ್ಲಿರ್ತಕ್ಕಂತಹ ಬುಧಾದಿತ್ಯ ಯೋಗ ಅನ್ನುವಂಥದ್ದು ನಿಮಗೆ ಯಶಸ್ಸನ್ನು ತಂದುಕೊಡುತ್ತೆ, ಉತ್ಸಾಹ ವೃದ್ಧಿ ಮಾಡುತ್ತೆ. ನಿಮ್ಮ ಯಶಸ್ಸನ್ನು ನೋಡಿ ಬೇರೆಯವರು ಯಾರು ಅಸೂಯೆ ಪಡ್ತಿದ್ದಾರೋ ಅವರಿಗೆ ಸರಿಯಾದಂತಹ ರೀತಿಯಲ್ಲಿ, ಅಥವಾ ಇವತ್ತು ನಿಮ್ಮನ್ನು ಯಾರು ದೂಷಣೆ ಮಾಡಿದ್ದಾರೋ ಅವರಿಗೆ ಸರಿಯಾದಂತಹ ರೀತಿಯಲ್ಲಿ ಉತ್ತರ ಕೊಡುವಂತಹ ಶಕ್ತಿ, ಸಾಮರ್ಥ್ಯ ನಿಮ್ಮಲ್ಲಿ ಬೆಳೀತಾ ಹೋಗುತ್ತೆ. ನೀವು ಯಾವ ಕಾರಣಕ್ಕೂ ಅವ್ರ ಮೇಲೆ ಕೋಪ ಮಾಡಿಕೊಳ್ಳದೆ ನಿಮ್ಮ ಯಶಸ್ಸಿನಿಂದ, ನಿಮ್ಮ ಸಾಧನೆಯಿಂದ ನೀವು ಅವ್ರಿಗೆ ಉತ್ತರ ಹೇಳುವಂತಹ ಪರಿಸ್ಥಿತಿ ಬರುತ್ತೆ. ಬಿಕಾಸ್ ನಿಮಗೆ ಪ್ರಾರಂಭದಲ್ಲಿ ಬುಧಾದಿತ್ಯ ಯೋಗ ಇರುತ್ತೆ, ಅದು ಪಂಚಮದಲ್ಲಿರುತ್ತೆ, ಆ ನಂತರದಲ್ಲಿ ಸಾಧಕ ಸ್ಥಾನಕ್ಕೆ ಬರುತ್ತೆ. ಸಾಧಕ ಸ್ಥಾನಕ್ಕೆ ಬಂದ ಮೇಲೂ ಕೂಡ ನೀವು ಯಾವ ಕಾರಣಕ್ಕೂ ಕೂಡ ಧೃತಿಗೆಡೋದಿಲ್ಲ. ನಿಮ್ಮ ಕೆಲಸ ಕಾರ್ಯವನ್ನು ನೀವು ಬುದ್ಧಿವಂತಿಕೆಯಿಂದ ಸಾರ್ಥಕ ಮಾಡಿಕೊಡ್ತೀರಿ. ಮಾತಿನಲ್ಲಿ ಬುದ್ಧಿವಂತಿಕೆಯನ್ನು ತೋರಿಸ್ತೀರಿ, ಸೌಮ್ಯತೆ ಇರುತ್ತೆ, ಅನವಶ್ಯಕವಾದಂತಹ ಕೋಪವನ್ನು ದೂರ ಮಾಡಿಕೊಳ್ತೀರಿ. ನಿಮ್ಮ ವ್ಯವಹಾರ ಶೈಲಿ, ನಿಮ್ಮ ಮಾತಿನ ಶೈಲಿ ಅನ್ನುವಂಥದ್ದು ನಿಮಗೆ ಯಥೇಚ್ಛವಾಗಿ ಯಶಸ್ಸನ್ನು ತಂದುಕೊಡುತ್ತೆ. ತುಂಬ ಬುದ್ಧಿವಂತಿಕೆಯಿಂದ ಜೀವನವನ್ನು ನಡೆಸ್ತೀರಿ. ಒಟ್ಟಾರೆ ಉದ್ಯೋಗ ಮಾಡುವಂಥವ್ರಿಗೆ, ವ್ಯಾಪಾರ ಮಾಡುವಂಥವ್ರಿಗೆ ಅಭಿವೃದ್ಧಿ ಆಗುವಂತಹ ಕಾಲ. ಒಂದಷ್ಟು ಧೈರ್ಯ ತಂದ್ಕೋಬೇಕು. ಅನವಶ್ಯಕವಾದಂತಹ ಖರ್ಚುಗಳನ್ನು ದೂರ ಮಾಡಿಕೊಂಡ್ರೆ ನಿಮಗೆ ಯಾವ ಸಮಸ್ಯೆಗಳೂ ಬರಲಿಕ್ಕೆ ಸಾಧ್ಯ ಇಲ್ಲ. ಈ ಮಂತ್ ನೀವು ಒಂದಷ್ಟು ವಸ್ತು ವಾಹನ ಖರೀದಿ ಮಾಡೋ ಸಾಧ್ಯತೆಗಳಿದ್ದಾವೆ. ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಒಂದಷ್ಟು ಅಚೀವ್ಮೆಂಟ್ ಮಾಡುವಂತಹ ಸಾಧ್ಯತೆ ಇದ್ದಾವೆ. ಉದ್ಯೋಗದಲ್ಲಿ ಕೊಟ್ಟಿರ್ತಕ್ಕಂತಹ ಜವಾಬ್ದಾರಿಗಳನ್ನು ಪೂರೈಸ್ತೀರಿ. ನಿಮಗೆ ಬೇಕಾದಂತಹ ರೀತಿಯಲ್ಲಿ ನಿಮ್ಮ ಜೀವನವನ್ನು ಕಂಡುಕೊಳ್ಳುವಂತಹ ಸಾಧ್ಯತೆಗಳು. ಮೀನರಾಶಿಯವರು ದಂಪತಿಗಳಲ್ಲಿ ಒಂದಷ್ಟು ಸಂತೋಷವನ್ನು ಕಾಣ್ತೀರಿ. ಮಕ್ಕಳು ಹೇಳಿದ್ದನ್ನು ಕೇಳುವಂತಹ ಸಾಧ್ಯತೆಗಳಿದ್ದಾವೆ. ಬಿಕಾಸ್ 5th ಹೌಸ್ ಗುರು ಏನಿದೆಯಲ್ಲ, ಅದು ಉತ್ತಮವಾದಂತಹ ಸ್ಥಾನ. ಹಾಗಾಗಿ ಮಕ್ಕಳಿಂದ ಶುಭವಾರ್ತೆ, ಏನೋ ಕೆಲಸ ಸಾಧನೆ ಮಾಡಿದ್ದೀನಿ, ಸಂಪಾದನೆ ಮಾಡ್ತಾ ಇದ್ದೀನಿ ಅನ್ನುವಂಥದ್ದು, ಅಥವಾ ನೀವು ಸಂಪಾದನೆ ಮಾಡಿದ್ದನ್ನು ತಂದೆ ತಾಯಿಗೆ ಹೋಗಿ ಕೊಡುವಂಥದ್ದು. ಒಟ್ಟಾರೆ ನಿಮ್ಮ ಯಶಸ್ಸನ್ನು ನೀವು ತೋರ್ಪಡಿಸ್ತೀರಿ. ನಿಮ್ಮ ಸಕ್ಸಸ್ಸನ್ನು ನಿಮ್ಮ ಸುತ್ತಮುತ್ತ ನಿಮ್ಮ ವೆಲ್ ವಿಷರ್ಸ್ ಯಾರಿದ್ದಾರೋ, ನಿಮ್ಮ ಹತ್ರದವ್ರು ಯಾರಿದ್ದಾರೋ ಅವರು ಮಾತ್ರ ಸಂತೋಷ ಪಡುವಂತಹ ಸಾಧ್ಯತೆಗಳು. ಹೊರಗಡೆಯವರು ಯಾವತ್ತೂ ಸಂತೋಷ ಪಡೋದಿಲ್ಲ. ತ್ರಿಭುವನ ಗಾಂಧಾರಿ ಮಂತ್ರ, ಪ್ರತಿಕ್ರಿಯಾ ಶೂಲಿನಿ ಯಂತ್ರವನ್ನು ಇಟ್ಕೊಳ್ಳಿ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ನೆರವೇರುವಂತಹ ಸಾಧ್ಯತೆ ಇರುತ್ತೆ. ನಿಮ್ಮೆಲ್ಲ ಇಷ್ಟಾರ್ಥಗಳು ಸಿದ್ಧಿಸಲಿ, ನಿಮ್ಮ ಬದುಕು ಸಂತೋಷವಾಗಲಿ. ಹೆಚ್ಚಿನದಾಗಿರ್ತಕ್ಕಂಥ ಮಾಹಿತಿ, ಜನ್ಮಜಾತಕ ಪರಿಶೀಲನೆ ಇದ್ದರೆ ಕೆಳಗಡೆ ನನ್ನ ದೂರವಾಣಿ ಸಂಖ್ಯೆ ಇದೆ, ವಾಟ್ಸ್ಯಾಪ್ ಮಾಡಿ ಅಥವಾ ಬಂದು ಭೇಟಿ ಮಾಡಿ ನಿಮ್ಮ ಸಮಸ್ಯೆಯನ್ನು ಪರಿಹರಿಸುವಂತಹ ಪ್ರಯತ್ನವನ್ನು, ಜನ್ಮಜಾತಕದಲ್ಲಿ ಏನು ಪರಿಹಾರ ಹೇಳಿದ್ದಾರೋ ಆ ರೀತಿಯಲ್ಲಿ ಪ್ರಯತ್ನವನ್ನು ಪಡೋಣ. ಲೋಕಾಹ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.